ನಮ್ಮ ಹೆಸರು ನಂಜಪ್ಪ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಕುರಿ ಮ್ಯಾಟ್ಗಳು ತಯಾರು ಮಾಡ್ತಾಯಿದ್ದೀವಿ. ನೋಡಿ ನಮ್ಮಲ್ಲಿ ಈ ಥರ ರೆಡ್ ಕಲರ್ ಇದೆ, ಗ್ರೀನ್ ಕಲರ್ ಇದೆ, ಬ್ಲೂ ಕಲರ್ ಸಿಕ್ಕುತ್ತೆ ಮೇಡಮ್. ಕ್ವಾಲಿಟಿ ಅಂತ ಕೇಳ್ತಾರೆ ಎಲ್ಲರೂ. ನೋಡಿ ನಮ್ಮ ಕಂಪ್ನಿ ಮ್ಯಾಟಲ್ಲಿ ನೋಡಿ ಈ ಥರ ಇದೆ. ಬೇರೆ ಕಡೆ ಕಂಪ್ನಿ ಕ್ವಾಲಿಟಿಗಳು ನೋಡಿ ಈ ಥರ ಬರುತ್ತೆ. ಈ ಥರ ನೋಡಿ ಈ ಥರ ಮಾಡಿದ ತಕ್ಷಣ ಮುರಿದೋಗಿದೆ. ನೋಡಿ ಈ ಥರ ಮುರಿದೋಗ್ತಾ ಇದೆ. ಇದು ನೋಡಿ ಇದನ್ನು ಮೊದಲೇ ಮಾಡಿದ್ವಿ. ಇದೊಂದು ಕಂಪ್ನಿದು, ಇದನ್ನು ಮುರಿದೋಯ್ತು. ಈಗ ನೋಡಿ ನಮ್ಮದು ತೋರಿಸ್ತೀವಿ. ಇದು ಮಾಡಪ್ಪ, ಬೆಂಡ್ ಮಾಡಿ ನೋಡಿ. ನಮ್ಮ ಕಂಪ್ನಿದು ಎಷ್ಟೇ ಬೆಂಡ್ ಮಾಡಿದ್ರೆ ಮುರಿದೋಗ್ತಾ ಇಲ್ಲ. ನೀವು ನೋಡಿ ಇವಾಗ ಮಾಡ್ತಾಯಿದೆ ನೋಡಿ. ನೋಡಿ ಇಷ್ಟು ಬೆಂಡ್ ಮಾಡಿದ್ರೆ ಬೆಂಡ್ ಆಗೋಲ್ಲ ನೋಡಿ. ಒಂದೇ ಪೀಸ್ ಮೇಲೆ 4 ಜನ ನಿಂತ್ಕೊಂಡು ತೋರಿಸ್ತಾ ಇದ್ದೀವಿ ನೋಡಿ. ನೋಡಿ ರೈತ ಬಂದವರೆ ಅವೆಲ್ಲ ಕ್ವಾಲಿಟಿ ಬಗ್ಗೆ ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ನಿಮಗೆ ಎಷ್ಟು ಪೀಸ್ ಬೇಕಾದ್ರೂ ಬಂದು ತೊಗೊಂಡು ಹೋಗ್ಬೋದು. ಇಲ್ಲಿ 10 ಪೀಸ್ ಬೇಕಾದ್ರೂ ಬಂದು ತಗೊಳ್ಳಿ, 2 ಪೀಸ್ ಬೇಕಾದ್ರೂ ಬಂದು ತಗೊಳ್ಳಿ, ಇಲ್ಲ 500 ಪೀಸ್ ಬೇಕಾದ್ರೂ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಸರ್. ಹಾಗಿದ್ರೆ ಈ ಮ್ಯಾಟ್ಗಳನ್ನ ಯಾವುದೆಲ್ಲ ಪ್ರಾಣಿಗಳು ಸಾಕೋದಕ್ಕೆ ಬಳಕೆ ಮಾಡ್ಬೋದು ಸರ್? ಕುರಿ ಮತ್ತು ಮೇಕೆಗಳಿಗೆ ಜಾಸ್ತಿ ಹೋಗ್ತಾ ಇದೆ ಮೇಡಮ್. ಮೊದಲೇ ಎಲ್ಲ ಇದು ಮರದ ಪೀಸ್ಗಳಲ್ಲಿ ಮಾಡ್ತಾರೆ, ಪೀಸ್ ಥರ ಮಾಡಿ ಅದನ್ನು ಹೊಡೆದ್ಬಿಟ್ಟು ಎಲ್ಲ ಮಾಡ್ತಾಯಿರೋ. ಅದರಲ್ಲಿ ಏನಾಗ್ತಾಯಿದೆ ಅಂದರೆ ಕುರಿಗಳು ಹೊರಗಡೆ ಬರ್ತದೆ, ನೆಂದು ಬರುತ್ತೆ, ಮಳೆಗಾಲದಲ್ಲಿ ನೆಂದುಬಿಟ್ಟು ಬರ್ತದೆ. ಅದಕ್ಕೋಸ್ಕರ ಅಲ್ಲಿ ಮರದ ಪೀಸ್ಗಳು ಮುರಿದು ಹೋಗ್ತದೆ. ರೈತರಿಗೆ ಏನಾದಪ್ಪ ಲಾಸ್ ಆಗುತ್ತೆ ಅಂದರೆ ಅದು ಒಂದು 2 ಕುರಿ ಕಾಲುಗಳು ಮುರಿದೋಯ್ತು ಅಂದರೆ ಅವ್ರಿಗೆ ಬರೋ ಲಾಭ ಎಲ್ಲ ಅಲ್ಲೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಹೈಟೆಕ್ನಲ್ಲಿ ಮಾಡ್ತಾ ಇರೋದು. ಹೈಟೆಕ್ ಪ್ಲಾಸ್ಟಿಕಲ್ಲಿ ರೆಡಿ ಮಾಡಿ ಅವ್ರು ಇದೆಲ್ಲ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಮುರಿದೋಗೋದಿಲ್ಲ ಇವು. ಅದಕ್ಕೋಸ್ಕರ ರೈತರು ಇದಕ್ಕೆ ಹಾಕೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಹೈ ಕ್ವಾಲಿಟಿನೂ ತಯಾರು ಮಾಡ್ತಾ ಇದ್ದೀವಿ. ವಾಶ್ ಎಲ್ಲ ಮಾಡ್ಕೋಬೋದಾ ಸರ್? ಹೇಗೆ? ಯಾವಾಗ ಬೇಕಾದ್ರೂ ವಾಶ್ ಮಾಡ್ಬೋದು. ನಿಮ್ಮಲ್ಲಿ ಗಲೀಜಾಯಿತು ಅಂದರೆ ವಾರ ಮಾಡ್ಬೋದು, ಇಲ್ಲ 2 ದಿನ 3 ದಿನಕ್ಕಾದ್ರೂ ವಾಶ್ ಮಾಡ್ತಾ ಇರ್ಬೋದು ಮೇಡಮ್. ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗೋಲ್ಲ, ಮುರಿದು ಹೋಗೋಲ್ಲ ಸರ್. ಮತ್ತೆ ಇದಕ್ಕೆ ಗ್ಯಾರಂಟಿ ವಾರಂಟಿ ಏನಾದರೂ ಕೊಡ್ತೀರಾ ಸರ್? ನಮ್ಮಲ್ಲಿ 2 ವರ್ಷ ಗ್ಯಾರಂಟಿ ಇದೆ. ಏನೇ ಪೀಸ್ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ರಿಪ್ಲೇಸ್ ಮಾಡಿಕೊಡ್ತೀವಿ, ಹೊಸ ಪೀಸ್ ತೊಗೊಂಡು ಹೋಗ್ಬೋದು ಸರ್. ಇವಾಗ ವೆಚ್ಚದ ಬಗ್ಗೆ ಹೇಳೋದಾದರೆ ಈಗ ಒಂದು ಮ್ಯಾಟ್ಗಳದ್ದು ಕೈಗೆಟುಕುವ ದರದಲ್ಲಿ ಸಿಗುತ್ತಾ ನಮ್ಮ ರೈತರಿಗೆ? ಬೇರೆ ಕಡೆ ಮಾಡೋದಕ್ಕಿಂತ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತೀವಿ. ಮತ್ತು ನಿಮ್ಮ ಇನ್ನು ಚಾನಲ್ ಕಡೆಯಿಂದ ಬಂದರೆ ಅದಕ್ಕಿಂತ ಸ್ವಲ್ಪ ರೀಟೈಲಲ್ಲಿ ಮಾಡಿಕೊಡ್ತೀವಿ ಸರ್. ಇವಾಗ ಹಿಂದಿನ ಕಾಲದಲ್ಲೆಲ್ಲ ಏನಾಗ್ತಿತ್ತು ಅಂತಂದರೆ ಈ ಥರ ಮ್ಯಾಟ್ಗಳೆಲ್ಲ ಬಂದಿರಲಿಲ್ಲ, ಈ ಥರ ಟೆಕ್ನಾಲಜೀಸ್ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಥರ ಟೆಕ್ನಾಲಜಿಗಳೆಲ್ಲ ಬರ್ತಾ ಇರೋವಂಥದ್ದು. ಸೊ ಯಾಕೆ ಬಳಸಬೇಕು ಸರ್ ನಾವು ಇದನ್ನು? ಬಳಸೋದ್ರಿಂದ ಏನು ಲಾಭ ಸಿಗುತ್ತೆ ನಮ್ಮ ಮೇಕೆಗಳಿಗೆ? ಕುರಿಗಳು ಎಲ್ಲ ಮಳೆಗಾಲದಲ್ಲಿ ಬಂದ್ಬಿಟ್ಟು ನೆಂದ್ಬಿಟ್ಟೆಲ್ಲ ಬರ್ತಾಯಿತ್ತು. ಅವಾಗ ಏನಾಗ್ತಿದೆ ಅಂದರೆ ಅಲ್ಲಿ ಕಾಲು ನೀರಲ್ಲೆಲ್ಲ ನಿಂತ್ಕೊಂಡು ಎಲ್ಲ ಇದಾಗಿ ಅದಕ್ಕೆ ಬೇರೆ ರೀತಿಯ ಕಾಯಿಲೆಗಳು ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಈಗ ಪ್ಲಾಸ್ಟಿಕಲ್ಲಿ ಅದಕ್ಕೆ ಅಟ್ಟ ಥರ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಕುರಿ ಯಾವಾಗಲೂ ನೆಂದೇ ಇರಲ್ಲ, ಆ ಥರ ಒಣಕೊಂಡು ಇರುತ್ತೆ. ಅದರಿಂದ ಕಾಯಿಲೆಗಳು ಬರೋಲ್ಲ. ಇದನ್ನು ಕುರಿ ಮ್ಯಾಟ್ಗಳು ಯಾಕೆ ಬಳಸಬೇಕು ಅಂತಂದರೆ ಕುರಿ ಕಸ ಹಾಕೋದೆಲ್ಲ ಕೆಳಗಡೆ ಬಿದ್ದೋಗುತ್ತೆ, ಗಂಜ ಆಗಲಿ ಕೆಳಗಡೆ ಬಿದ್ದೋಗುತ್ತೆ. ಅದೇ ಗೊಬ್ಬರನೂ ಸ್ಟೋರೇಜ್ ಆಗುತ್ತೆ, ಯಾವಾಗ ಬೇಕಾದ್ರೂ ಸೇಲ್ ಮಾಡ್ಕೋಬೋದು. ಮತ್ತು ಯಾವಾಗ ಬೇಕಾದ್ರೂ ವಾಶ್ ಮಾಡ್ಬೋದು. ಕುರಿ ಯಾವುದೇ ಕಾರಣಕ್ಕೂ ಗಲೀಜುಗಳು ಆಗೋಲ್ಲ. ಅದು ಯಾವಾಗ ಬೇಕಾದ್ರೂ ತಿಂಡಿ ತಿನ್ಬೋದು, ಅವಾಗ ಮಲಿಕೋಬೋದು. ಅದರಿಂದ ಯಾವುದೇ ಕಾರಣಕ್ಕೂ ಕುರಿಗಳಿಗೆ ಆ ಕಸ ಎಲ್ಲ ಮಿಟ್ಕೊಳ್ಳೋದಿಲ್ಲ. ಮತ್ತು ಇನ್ನೊಂದು ಕುರಿ ಕಾಲುಗಳು ಯಾವುದನ್ನು ಗಂಜಲದಲ್ಲಿ ಮತ್ತು ಕಸದಲ್ಲಿ ಯಾವುದೂ ಇರೋಲ್ಲ. ಅದಕ್ಕೆ ಯಾವುದೇ ಕಾಯಿಲೆಗಳು ಬರೋಲ್ಲ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಮ್ಯಾಟ್ಗಳು ಯೂಸ್ ಮಾಡ್ತಾ ಇದ್ದಾರೆ ಸರ್. ಇವಾಗ ನಿಮ್ಮ ಫ್ಯಾಕ್ಟ್ರಿ ತೋರಿಸ್ತಾ ಇದ್ದೀರಿ, ನಮ್ಮದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮೇಡಮ್, ನಾವಿಲ್ಲೇ ಮಾಡೋದು ಅಂತೇಳಿ. ಎಷ್ಟು ವರ್ಷದಿಂದ ನೀವು ಈ ಥರ ತಯಾರಿ ಮಾಡ್ತಾ ಇರೋದು ಸರ್? ನಾವು ಸುಮಾರು 8 ವರ್ಷದಿಂದ ತಯಾರು ಮಾಡ್ತಾ ಇದ್ದೀವಿ. ಅವಾಗಿಂದ ಹೋಗ್ತಾ ಇದೆ. ಇನ್ನೂ ಜಾಸ್ತಿ ಇದು ಮಾಡಬೇಕು, ಕ್ವಾಂಟಿಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಮೆಟೀರಿಯಲ್ ಹಾಕ್ಬಿಟ್ಟು ನಾವು ತಯಾರು ಮಾಡ್ತಾ ಇದ್ದೀವಿ ಮೇಡಮ್. ಸರ್ ನಿಮ್ಮಲ್ಲಿ ಈ ಥರ ಮ್ಯಾಟ್ಸ್ ಮಾತ್ರ ಸಿಗುತ್ತಾ? ಇನ್ನೂ ಏನೆಲ್ಲ ಸಿಗುತ್ತೆ ಸರ್? ನಮ್ಮಲ್ಲಿ ಇದು ನೋಡಿ ಕುರಿಗಳು ಮತ್ತು ಮೇಕೆಗಳಿಗೆ ಮೇವು ತಿನ್ನೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಕೆಲವರು ನೀರಿಗೂ ಯೂಸ್ ಮಾಡ್ತಾರೆ. ದೊಡ್ಡ ಇದಕ್ಕೆ ನೋಡಿ 1 ಅಡಿಗೆ 4 ಅಡಿ ಬರುತ್ತೆ. ಇದು ನೋಡಿ ವೆಯ್ಟ್ ಬಂದ್ಬಿಟ್ಟು 2 kg 600 ಗ್ರಾಮ್ ಬರುತ್ತೆ. PPCP ಮೆಟೀರಿಯಲ್ ಬ್ಲ್ಯಾಕ್ ಕಲರಲ್ಲಿದೆ ಮತ್ತು ಗ್ರೇ ಕಲರಲ್ಲಿ ಕೊಡ್ತೀವಿ. ಇದು ನೋಡಿ ನಾವು ನಿಂತ್ಕೊಂಡು ಬೇಕಾದ್ರೆ ಇದ್ರ ಮೇಲೆ ತೋರಿಸ್ತೀವಿ ನೋಡಿ. ಇದು ನೋಡಿ ಕುರಿ ಮತ್ತು ಮೇಕೆಗಳು ಯಾವುದೇ ಕಾರಣಕ್ಕೂ ಮೇವು ಚೆಲ್ಲಬಾರ್ದು ಅಂದ್ಬಿಟ್ಟು ಈ ಥರ ಬೇಸನೆಲ್ಲ ಮಾಡ್ತಾಯಿದ್ದೀವಿ. ಇದು ನೋಡಿ 1 ಅಡಿಗೆ 4 ಅಡಿ ಬರುತ್ತೆ. ಡೀಪ್ ಬಂದ್ಬಿಟ್ಟು 3/4 ಅಡಿ ಇರುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಕೆಳಗಡೆ ಮೇವುಗಳ ಚೆಲ್ಲೋದಿಲ್ಲ ಇದರಲ್ಲಿ. ಸರ್ ಇವಾಗ ಎಲ್ಲೆಲ್ಲಿ ಕಳಿಸ್ಕೊಡ್ತಾ ಇದ್ದೀರಾ? ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದ ತೊಗೊಂಡು ಹೋಗ್ತಾ ಇದ್ದಾರೆ, ಹೇಗೆ ಸರ್? ಆಲ್ ಓವರ್ ಕರ್ನಾಟಕ ಹೋಗ್ತದೆ, ಮತ್ತು ಹೈದ್ರಾಬಾದು ಮತ್ತು ಕೇರಳ ಮತ್ತು ತಮಿಳ್ನಾಡು ಸ್ವಲ್ಪ ಹೋಗ್ತಾ ಇದೆ ಮೇಡಮ್. ನೋಡಿ ನಮ್ಮಲ್ಲಿ ಯಾವಾಗ ಬೇಕಾದ್ರೂ ಸ್ಟಾಕ್ ಸಿಕ್ಕುತ್ತೆ, ಯಾವಾಗ ಬೇಕಾದ್ರೂ ಬರ್ಬೋದು, ಎನಿ ಟೈಮ್ ಸಿಕ್ಕುತ್ತೆ. ನೋಡಿ ರೆಡ್ ಕಲರು ಇದೆ, ಬ್ಲೂ ಕಲರ್ ಇದೆ, ಮತ್ತು ಗ್ರೀನ್ ಕಲರನ್ನು ಸಿಕ್ಕುತ್ತೆ. ಮತ್ತು ಕುರಿ ಮೇವು ತಿನ್ನೋದು ಸಿಕ್ಕುತ್ತೆ. ಯಾವಾಗ ಬೇಕಾದ್ರೂ ಫೋನ್ ಮಾಡ್ಕೊಂಡು ಎನಿ ಟೈಮ್ ಬರ್ಬೋದು. 24 hours ರನ್ನಿಂಗ್ ಇರುತ್ತೆ. ನೋಡಿ ಗ್ರೀನ್ ಕಲರ್ನೂ ಇದೆ.